He was Pradeep here, Assistant Professor of Political Science, Government Law College, Ramnagar. Shout out to Dr. Uma Devi, Assistant Professor of Political Science, Government First Grade College, Vijayanagar, Bangalore. In this session, we will focus on India and NAM, Non-Aligned Movement. ಈ ಸಂಚಿಕೆಯಲ್ಲಿ ಭಾರತ ಮತ್ತು ಅಲಿಪ್ತ ಚಳುವಳಿಯ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡೋಣ. ವಾಟ್ ಈಸ್ ನ್ಯಾಮ್? ನ್ಯಾಮ್ ಎಂದರೇನು? ನ್ಯಾಮ್ ಎಂದರೆ ನಾನ್ ಅಲೈನ್ಡ್ ಮೂಮೆಂಟ್, ಅಲಿಪ್ತ ಚಳುವಳಿ. ಈ ಪದದ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡೋಣ, ಆಮೇಲೆ ಚಳುವಳಿ ಬಗ್ಗೆ ಚಿಂತಿಸೋಣ. ಅಲೈನ್ಡ್ ಅಂತ ಹೇಳಿದ್ರೆ ಒಂದು ಕಡೆ ವಾಲುವಂಥದ್ದು, ಸೇರ್ಕೊಳ್ಳುವಂಥದ್ದು. ಇವಾಗ ಯಾರಾದರೂ ಹೇಳಿದ್ರೆ, ನಾನು ಕಾಫಿಗೆ ಹೋಗೋಣ ಬಾ, ಕಾಫಿ ನಾನು ಕರ್ಕೊಂಡು ಹೋಗ್ತೀನಿ, ಕಾಫಿ ಕುಡಿಯೋಣ ಬಾ, ಇಬ್ಬರು ಹೋಗೋಣ ಅಂತ ಹೇಳ್ತೀವಿ. ನೀವು ಒಪ್ಕೊಂಡ್ರೆ ಯು ಆರ್ ಅಲೈನ್ಡ್ ವಿತ್ ಈಸ್ ಐಡಿಯಾ ಆಫ್ ಗೋಯಿಂಗ್ ಟು ಕಾಫಿ. ನೀವು ಅವ್ರ ಜೊತೆ ಅವರ ಒಂದು ಚಿಂತನೆಗೆ ನೀವು ಹೇಳ್ತೀರಾ, ಒಪ್ಪಿಗೆ ಕೊಡ್ತೀರಾ, ಎಸ್ ವಿ ವಿಲ್ ಗೋ. ನೀವು ತಿರಸ್ಕಾರ ಮಾಡಿದ್ರೆ, ಬೇಡ, ಐ ಡೋಂಟ್ ವಾಂಟ್ ಟು ಕಮ್ ವಿತ್ ಯು, ಐ ಡೋಂಟ್ ವಾಂಟ್ ಟು ಬಿ ವಿತ್ ಯು, ಐ ಡೋಂಟ್ ವಾಂಟ್ ಟು ಡ್ರಿಂಕ್ ಕಾಫಿ. ಆಗೇನಾಗತ್ತೆ ಅಂದರೆ ಯು ಆರ್ ನಾಟ್ ಅಲೈನ್ಡ್ ವಿತ್ ಇಸ್ ಥಾಟ್. ಯು ಡೋಂಟ್ ವಾಂಟ್ ಟು ಗೋ ಅಲಾಂಗ್ ವಿತ್ ದೆಮ್. ಅವ್ರ ಜೊತೆ ಹೋಗ್ಲಿಕ್ಕೆ ನಿಮ್ಗೆ ಇಷ್ಟ ಇಲ್ಲ. ನಾನ್ ಅಲೈನ್ಡ್. ಸೊ ಅಲೈನ್ಡು ನಾನ್ ಅಲೈನ್ಡ್ ಎಂಬ ಒಂದು ಪದ ಬಹಳ ಮುಖ್ಯವಾಗಿರುವಂಥದ್ದು. ವೆನ್ ಯು ಸೇ ಯು ಆರ್ ಅಲೈನ್ಡ್, ಯು ಆರ್ ಗೋಯಿಂಗ್ ಅಲಾಂಗ್ ವಿತ್ ದೆಮ್. ಅವ್ರು ಹೇಳೋ ಥರ ನೀವು ಅವ್ರ ಜೊತೆಗೆ ಹೋಗ್ತೀರಾ, ಅದು ಅಲೈನ್ಡ್. ನಾನ್ ಅಲೈನ್ಡ್ ಅಂತ ಹೇಳಿದ್ರೆ ಇಲ್ಲ, ಅವ್ರ ಜೊತೆ ಹೋಗೋದಿಲ್ಲ. ಯು ಡೋಂಟ್ ವಾಂಟ್ ಟು ಗೋ, ಯು ವಾಂಟ್ ಟು ಗೋ ಆನ್ ಯುವರ್ ಓನ್. ಸ್ವಂತವಾಗಿ ನೀವಿರಬೇಕು ಅಂತ ಇಚ್ಛೆ ಪಡ್ತೀರಾ. ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ನಾನ್ ಅಲೈನ್ಡ್. ಸೊ ಈ ಪದ ಹೊರಹೊಮ್ಮಬೇಕು ಅಂತ ಹೇಳಿದ್ರೆ ಕಾರಣ ಏನು, ಹೇಗೆ ಬಂತು, ಇದು ಬರಲಿಕ್ಕೆ ಕಾರಣ ಏನು, ಯಾವ ರೀತಿಯಾಗಿ ಹಲವಾರು ರಾಷ್ಟ್ರಗಳು ಇದನ್ನು ಒಪ್ಕೊಳ್ತಾರೆ, ನಮ್ಮ ದೇಶದ ಪಾತ್ರವೇನು. ಸೊ ಲೆಟ್ ಅಸ್ ಜಸ್ಟ್ ಬ್ರೀಫ್ಲಿ ಗೋ ಅರೌಂಡ್ ಇಟ್. ಅದರ ಜೊತೆಯಲ್ಲಿ ದೇರ್ ಇಸ್ ಆಲ್ಸೋ ಒನ್ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್ ವಿ ಆರ್ ಗೋನಾ ಆಸ್ಕ್ ಅಟ್ ದ ಎಂಡ್ ಆಫ್ ದಿಸ್ ಪರ್ಟಿಕ್ಯುಲರ್ ಸೆಷನ್. ಅದೇನು ಅಂದರೆ, ಈಸ್ ನ್ಯಾಮ್ ರಿಲೆವೆಂಟ್ ಟುಡೇ? So let us start in trying to see how this whole movement came about. ತಮಗೆಲ್ಲ ಗೊತ್ತು, ಭಾರತದ ವಿದೇಶಾಂಗ ನೀತಿಯು ಪ್ರಮುಖವಾಗಿ ಶಾಂತಿಯ ಮಾರ್ಗವನ್ನು ಅನುಸರಿಸಿದೆ. ವಿ ಆರ್ ಫೋಕಸಿಂಗ್ ಆನ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪೀಸ್ ಅಟ್ ಗ್ಲೋಬಲ್ ಲೆವೆಲ್. ಇದರ ಉದ್ದೇಶ ವಿದೇಶಾಂಗ ನೀತಿಯನ್ನು ಅಹಿಂಸೆಯ ಮಾರ್ಗದ ಮೂಲಕ ಇತ್ಯರ್ಥಗೊಳಿಸಬೇಕು ಅಂತ. ಆದರೆ ಈ ಒಂದು ಹಿನ್ನೆಲೆಯಲ್ಲಿ ಭಾರತ ಮತ್ತು ಬಹುತೇಕವಾಗಿರುವಂತಹ ಅವಾಗ ತಾನೇ ಸ್ವತಂತ್ರವನ್ನು ಪಡ್ಕೊಂಡಂತಹ ರಾಷ್ಟ್ರಗಳೆಲ್ಲವೂ ಕೂಡ ಇದೇ ಒಂದು ಸಮಸ್ಯೆನ ಫೇಸ್ ಮಾಡ್ತಾಯಿದ್ರು. ವಿಶ್ವದಲ್ಲಿ ಆ ಸಮಯದಲ್ಲಿ ಶೀತಲ ಸಮರ, ಅದು ಅಲ್ಲಿ ವಿಶ್ವ ಡಿವೈಡ್ ಆಗೋಗಿರುತ್ತೆ. ಒಂದು ಸೋವಿಯತ್ ರಷ್ಯಾ, ಸೋವಿಯತ್ ಯೂನಿಯನು, ಮತ್ತೊಂದು ಕಡೆ ಅಮೇರಿಕಾ. ಎಲ್ಲ ದೊಡ್ಡ ದೊಡ್ಡ ಗೂಂಡಗಳ ಥರ ಇರ್ತಾರೆ ಇಬ್ಬರು, ಹೊಡೆದಾಡ್ಕೊಂಡು ಬಡ್ದಾಡ್ಕೊಂಡು. ಏನು ಮಾಡಬೇಕು ಚಿಕ್ಕ ರಾಷ್ಟ್ರಗಳು? ಹಣ ಇಲ್ಲ, ದುಡ್ಡಿಲ್ಲ, ಬಡ ರಾಷ್ಟ್ರಗಳು. ಈ ದೊಡ್ಡ ರಾಷ್ಟ್ರಗಳ ದಬ್ಬಾಳಿಕೆ, ನೀವು ನಮ್ಮ ಜೊತೆನೇ ಬರಬೇಕು, ಅವ್ರ ಜೊತೆನಾದರೂ ಹೋದರೆ ಹುಷಾರ್. ಆ ರೀತಿಯಾಗಿರುವಂತಹ ಅಂತಾರಾಷ್ಟ್ರೀಯ ದೌರ್ಜನ್ಯ ನಡೀತಾ ಇತ್ತು.
ಇಟ್ಸ್ ಆಲ್ಮೋಸ್ಟ್ ವೆರಿ ಸೇಮ್ ಟು ರೌಡಿಸಮ್. ಏನು ಮಾಡಬೇಕು ಆ ಸನ್ನಿವೇಶದಲ್ಲಿ? ಇಬ್ಬರ ಗೂಂಡಗಳ ಮಧ್ಯದಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ. ನಮ್ಮಂಥ ಹಲವಾರು ರಾಷ್ಟ್ರಗಳು ಇಬ್ಬರೂ ಕೂಡ ನಮ್ಮನ್ನು ಒಲಿಸಲು ಪ್ರಯತ್ನಿಸ್ತಾ ಇದ್ದಾರೆ, ನಮ್ಮ ಕಡೆ ಬರಬೇಕು ಅಂತ. ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ, ವಿ ವರ್ ಜಸ್ಟ್ ಇಂಡಿಪೆಂಡೆಂಟ್. ಅವಾಗ ತಾನೇ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವಿ. 300 ವರ್ಷಗಳಿಂದ ದಬ್ಬಾಳಿಕೆಯಲ್ಲಿ ಇದ್ದಂತಹ ನಾವು ಮತ್ತೆ ಇನ್ನೊಂದು ರಾಷ್ಟ್ರದ ಅಧೀನಕ್ಕೆ ಹೋಗ್ಬಿಟ್ರೆ ಏನು ಪ್ರಯೋಜನ? ಸ್ವತಂತ್ರ ಪಡ್ಕೊಂಡು ಕೂಡ ಅಷ್ಟು ಕಷ್ಟಪಟ್ಟು ತ್ಯಾಗ ಮಾಡಿ ನಮ್ಮ ಪಾಡಿಗೆ ನಾವಿರಲಿಕ್ಕೆ. ಅಫ್ಕೋರ್ಸ್ ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ರು. ನಮ್ಮ ಮನೆ ಮತ್ತೆ ಕಟ್ಕೋಬೇಕಲ್ಲ ಬಿದ್ದೋಗಿರುವಂಥ ಮನೇನ. ಸೊ ಇಂಥ ಹಿನ್ನೆಲೆಯಲ್ಲಿ ಈ ಇಬ್ಬರು ಬಂದ್ಬಿಟ್ಟು ನಮಗೆ ಇಲ್ಲ ನಾನು ಹೇಳ್ದಂಗೆ ಕೇಳ್ಕೊಂಡಿರಬೇಕು, ನನ್ನ ಕಡೆ ಬಂದ್ಬಿಡು ನೀನು ಅಂತ ಶುರು ಮಾಡಿಕೊಂಡ್ರೆ ನಾವು ಎಲ್ಲಿ ಹೋಗಬೇಕು? ಸ್ವಾತಂತ್ರ್ಯಕ್ಕೆ ಬೆಲೆ ಇದೆಯಾ? ಸೊ ದಟ್ ಈಸ್ ದ ರೀಸನ್ ಭಾರತ ವಾಸ್ ಒನ್ ಆಫ್ ದ ಫಸ್ಟ್ ಕಂಟ್ರಿ ಟು ಇನಿಷಿಯೇಟ್ ದ ಹೋಲ್ ಕಾನ್ಸೆಪ್ಟ್ ಆಫ್ ಅಲಿಪ್ತ ಚಳುವಳಿ. ಆ್ಯಂಡ್ ಇದು ನಮ್ಮ ಭಾರತದ ಕೊಡುಗೆ ಅಂತ ಹೇಳಲಿಕ್ಕೆ ವಿ ಫೀಲ್ ಗ್ರೇಟ್. ನೆಹರೂರವರ ಒಂದು ಅಪಾರವಾಗಿರುವಂಥ ಕೊಡುಗೆ, ಅವರ ಚಿಂತನೆ ಸಾಮರ್ಥ್ಯ, ಅವರು ಅಂತಾರಾಷ್ಟ್ರ ಸಂಬಂಧಗಳನ್ನು ಅರ್ಥೈಸಿಕೊಂಡು ಈ ಒಂದು ಚಿಂತನೆನ ಮುಂದೆ ಇಡ್ತಾರೆ. ಯಾವಾಗ ನೆಹರೂರವರು ಇದ್ರ ಬಗ್ಗೆ ತಿಳಿಸ್ಕೊಳಕ್ಕೆ ಶುರು ಮಾಡ್ತಾರೋ ಜನಗಳಿಗೆ, ಇಟ್ ಗೈನ್ಡ್ ಅಟೆನ್ಷನ್ ಆ್ಯಂಡ್ ಟ್ರ್ಯಾಕ್ಷನ್ ಅಮಾಂಗ್ ಸಿಮಿಲರ್ ಕಂಟ್ರೀಸ್ ಹೂ ವರ್ ಸಬ್ಜೆಕ್ಟೆಡ್ ಟು ಸಿಮಿಲರ್ exploitation by the foreign powers. ಸೊ ವಸಾಹತುಶಾಹಿ ವಾದದಿಂದ ಸಿಲುಕಲಿಂದ ಹೊರಗಡೆ ಬಂದಂತಹ ರಾಷ್ಟ್ರಗಳೆಲ್ಲವೂ ಕೂಡ, ಪ್ರಮುಖವಾಗಿ ಆಫ್ರಿಕಾ ಏಷ್ಯಾ ಖಂಡದಲ್ಲಿರುವಂಥ ರಾಷ್ಟ್ರಗಳೆಲ್ಲವೂ ಕೂಡ ನೆಹರೂನ ಒಪ್ಕೊಳ್ತಾರೆ, ಅಲಿಪ್ತ ಚಳುವಳಿನ ಒಪ್ಕೊಳ್ತಾರೆ. ಹೌದು, ಇದು ನಮಗೆ ಸರಿಯಾಗಿರುವಂಥದ್ದು. ನಮ್ಮ ಸ್ವತಂತ್ರವನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಯಾರ ಕಡೆನೂ ವಾಲ್ಬಾರ್ದು. ನಾವು ವಿ ಆರ್ ನಾಟ್ ಗೋಯಿಂಗ್ ಟು ಬಿ ಅ ಪಾರ್ಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ನಾರ್ ಅ ಪಾರ್ಟ್ ಆಫ್ ಸೋವಿಯತ್ ಯೂನಿಯನ್. ನಾವು ಅಲ್ಲೂ ಹೋಗೋದಿಲ್ಲ, ಇಲ್ಲೂ ಹೋಗೋದಿಲ್ಲ. ವಿ ಕಮ್ ಟುಗೆದರ್ ಟು ಬಿ ಇಂಡಿಪೆಂಡೆಂಟ್ ನೇಷನ್ಸ್. 1961ರಲ್ಲಿ ಬೆಲ್ಗ್ರೇಡಲ್ಲಿ ಒಂದು ಸಮ್ಮೇಳನ ನಡೆಯುತ್ತೆ. ಅಲ್ಲಿ 120 ರಾಷ್ಟ್ರಗಳು ಬರ್ತವೆ. ಆ ಬೆಲ್ಗ್ರೇಡ್ ಸಮ್ಮೇಳನದಲ್ಲಿ ನೆಹರುವಿನ ಈ ಮಾತನ್ನು ಕೇಳಿ ಅಷ್ಟು ರಾಷ್ಟ್ರಗಳು ಭಾರತದ ಈ ಒಂದು ಕ್ರಾಂತಿಯ ಬೆನ್ನಿಂದೆ ನಿಂತ್ಕೊಳ್ಳುತ್ತೆ. ಎಸ್ ಮಿಸ್ಟರ್ ನೆಹರು, ಯು ಆರ್ ರೈಟ್. ವಾಟ್ ವಿ ನೀಡೆಡ್ at this time is non-aligned movement. We don't want to align ourselves with either Soviet Union or United States. We want to be independent. ಸ್ವತಂತ್ರವಾಗಿರಬೇಕು ಮಿಸ್ಟರ್ ನೆಹರು ಅಂತ ಹೇಳಿ ಈ ಎಲ್ಲ ರಾಷ್ಟ್ರಗಳು ಅಲಿಪ್ತ ಚಳುವಳಿನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸೊ ಇದು ನ್ಯಾಮಿನ ವೈಶಿಷ್ಟ್ಯತೆ. ಯಾವ ರೀತಿಯಾಗಿ ಭಾರತ ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರಗತಿ ಹೊಂದಿರುವಂಥ ರಾಷ್ಟ್ರಗಳು, ಅವಾಗ ತಾನೇ ವಸಾಹತುಶಾಹಿಯಿಂದ ಹೊರಗಡೆ ಬಂದಂತಹ ಅಬಲೆ ರಾಷ್ಟ್ರಗಳು, ಬಡ ರಾಷ್ಟ್ರಗಳು, ಪ್ರಮುಖವಾಗಿ ಆಫ್ರಿಕಾ ಏಷ್ಯಾ ಖಂಡದಲ್ಲಿ ನೋಡ್ಬೋದು. ಇದು ಅಫ್ಕೋರ್ಸ್ ಇನ್ಕ್ಲೂಡಿಂಗ್ ದಕ್ಷಿಣ ಅಮೇರಿಕಾ ಕೂಡ, ಎಲ್ಲವೂ ಕೂಡ ಭಾರತದ ನಾಯಕತ್ವನ ಒಪ್ಕೊಳ್ತವೆ. ಎಸ್, ಪ್ಲೀಸ್ ಲೀಡರ್ಸ್ ಅಂತ ಕೇಳ್ಕೊಳ್ತವೆ. ಸೊ ಆ ಒಂದು ರೀತಿಯಲ್ಲಿ ನಾವು ನೋಡಿದಾಗ ನಾವೇನು ನೋಡ್ಕೋಬೇಕು ಅಂದರೆ, ಭಾರತದ ಕೊಡುಗೆ ಅಥವಾ ಭಾರತದ ಕೆಲಸ ಏನಿತ್ತು ಅಂದರೆ, ಇದು ಕೇವಲ ನಮ್ಮ ರಾಷ್ಟ್ರದ ವಿದೇಶಾಂಗ ನೀತಿಯನ್ನು ಇತ್ಯರ್ಥಗೊಳಿಸಲಿಕ್ಕೆ ಬಂದಿರುವಂಥ ತತ್ವ ಅಲ್ಲ. ಲೆಟ್ ಇಸ್ ನಾಟ್ ಥಿಂಕ್ ಅಬೌಟ್ ಇನ್ ಎ ನ್ಯಾರೋ ಸ್ಪಿರಿಟ್. ಸಂಕುಚಿತವಾಗಿ ನಾವು ನೋಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ. ಇದು ಕೇವಲ ಭಾರತದ ವಿದೇಶಾಂಗ ನೀತಿನ ಸಾಧನೆ ಮಾಡೋಕ್ಕೋಸ್ಕರ ಅಲ್ಲ. ಇದೇನು ನೋಡಿಸುತ್ತೆ? ವಿಶ್ವ ಶಾಂತಿ, ವಿಶ್ವ ಸುಭದ್ರತೆ,
ವಿಶ್ವದ ಸೌಹಾರ್ದತೆ, ವಸುದೇವ ಕುಟುಂಬಕಂ. ವಿಶ್ವದ ಬಗ್ಗೆ ಭಾರತ ಗಮನ ಹರಿಸ್ತಾ ಇದೆ. ವಿಶ್ವ ಶಾಂತಿಯೂ ನಮಗೆ ಅವಶ್ಯಕವಾಗಿದೆ ಎಂಬುದು ಕೂಡ ಇಲ್ಲಿ ಗೋಚರವಾಗುತ್ತೆ. ಇಟ್ ಈಸ್ ನಾಟ್ ಎ ಸೆಲ್ಫಿಶ್ ಮೂಮೆಂಟ್, ಇಟ್ ಈಸ್ ಎ ಸೆಲ್ಫ್ಲೆಸ್ ಮೂಮೆಂಟ್. ನಿಸ್ವಾರ್ಥ ಅಲ್ಲಿ ಕಾಣಿಸುವಂಥದ್ದು. ಸೊ ನ್ಯಾಮ್ನಲ್ಲಿರುವಂತಹ ಆಂತರಿಕ ತತ್ವಗಳು ಯಾವುದು? ಯಾವ ಕಾರಣಕ್ಕೋಸ್ಕರ ಹಲವಾರು ರಾಷ್ಟ್ರಗಳು ಭಾರತವನ್ನು ಹಿಂಬಾಲಿಸುತ್ತದೆ? ಅಲಿಪ್ತ ಚಳುವಳಿ ಶೀತಲ ಸಮರದಲ್ಲಿ ಅತ್ಯಂತ ಮುಖ್ಯವಾಗಿರುವಂಥ ಚಳುವಳಿಯಾಗಿ ಕಾಣಿಸ್ಕೊಳ್ಳುತ್ತೆ. ನ್ಯಾಮ್ ಅಂತ ಯಾವಾಗ ಆರಂಭವಾಯಿತೋ ಅಮೇರಿಕಾದವ್ರಿಗೆ ತಲೆ ಕೆಟ್ಟೋಯ್ತು. ಅದೇ ಇಟ್ ವಾಸ್ ಜಾರ್ಜ್ ಎಫ್ ಕೆನೆನ್. ನಾನ್ ಸೆನ್ಸ್ ಅಂತ ಬೈತಾರೆ ನಮ್ಮ ನ್ಯಾಮ್ನ. ವಾಟ್ ಈಸ್ ದಿಸ್ ನ್ಯಾಮ್? ಏನಾಗಿದೆ ಇದು? ಇವರಿಗೆ ತಲೆ ಕೆಟ್ಟಿದೆಯಾ? ಇವರಿಗೆ ಅವ್ರ ಹತ್ರ ಹಣ ಇಲ್ಲ, ಏನೂ ಇಲ್ಲ, ನ್ಯಾಮ್ ಮಾಡ್ತಾರಂತೆ. ನ್ಯಾಮ್, ವಾಟ್ ಈಸ್ ದಿಸ್ ನಾನ್ ಸೆನ್ಸ್ ನ್ಯಾಮ್? ಆ ಥರ ಅಮೇರಿಕಾದ ಪ್ರಮುಖ ಆ ಸಮಯದಲ್ಲಿದ್ದಂತಹ ಚಿಂತಕರು ಆಶ್ಚರ್ಯ ಮತ್ತು ಶಾಕ್ನ ವ್ಯಕ್ತಪಡಿಸ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಈ ನ್ಯಾಮ್ ಅನ್ನುವಂಥದ್ದು ಇಟ್ ಈಸ್ ಎ ವೆರಿ ಸ್ಮಾರ್ಟ್ ಡಿಸಿಷನ್ಸ್. ಭಾಳ ಸ್ಮಾರ್ಟಾಗಿರುವಂಥ ಒಂದು ಚಿಂತನೆ. ಯಾಕೆ ಭಾಳ ಸ್ಮಾರ್ಟ್ ಅಂತ ಹೇಳ್ತಿದ್ದೀನಿ ನಾನು? ವಾಟ್ ಈಸ್ ಸ್ಮಾರ್ಟ್ನೆಸ್ ಅಬೌಟ್ ನ್ಯಾಮ್? ಇದು ಸುಮ್ಮನೆ ಹೇಳಿದ್ನಲ್ಲ, ಸುಮ್ಮನೆ ಶಾಂತಿ ಸಹನೆ ಅಂತ ಅಂದ್ಕೊಂಡ್ರೆ ನಮಗೇನು ಪ್ರಯೋಜನ ಆಗೋದಿಲ್ಲ. ನೋಡಿ, ಬಡ ರಾಷ್ಟ್ರಗಳು ಮೇಯ್ನು ಏನೂ ಇಲ್ಲ. 99% ವಿ ವರ್ ಡಿಪೆಂಡಿಂಗ್ ಆನ್ ಅಗ್ರಿಕಲ್ಚರ್. ನಮಗೇನು ಬೇಕಿತ್ತು ಆ ಟೈಮಲ್ಲಿ? ಹಣ ಬೇಕಿತ್ತು, ಅನುದಾನ ಬೇಕಿತ್ತು. ಅಮೇರಿಕ ಕೂಡ ರೆಡಿ ಇತ್ತು. ಎಸ್, ವಿ ಆರ್ ಗೋಯಿಂಗ್ ಟು ಗಿವ್ ಯು ಮನಿ ಮೈ ಫ್ರೆಂಡ್ಸ್, ಕಮ್, ಎಷ್ಟು ಬೇಕು ಕೇಳಿ, ನಾವು ಕೊಡ್ತೀವಿ ಹಣ, ನಮ್ಮ ಹತ್ರ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಹಣ ತೊಗೊಂಡ್ರೆ ಏನು ಪ್ರಯೋಜನ ಆಗುತ್ತೆ ಹೇಳಿ? ಖರ್ಚು ಮಾಡ್ಕೊಂಡ್ಬಿಡ್ತೀವಿ. ಸೊ ನಾವು ಬೆಳಿಬೇಕು ಅಂದರೆ ಹಣ ಒಂದೇ ನಮಗೆ ಸಾಲೋದಿದೆ. ವಾಟ್ ವಿ ವಾಂಟೆಡ್ ವಾಸ್ ಸಮಥಿಂಗ್ ಡಿಫ್ರೆಂಟ್. ಒಬ್ಬ ವ್ಯಕ್ತಿಗೆ ಮೀನು ಕೊಟ್ಟರೆ ಅವನು ತಿಂದಾಕ್ತಾನೆ. ಐ ಥಿಂಕ್ ಇಟ್ ವಾಸ್ ಚೈನೀಸ್ ಸ್ಕಾಲರ್ ಕನ್ಫ್ಯೂಷಿಯಸ್ ಅವ್ರು ಹೇಳುವಂಥ ಒಂದು ಕತೆ. ಅವನಿಗೆ ಮೀನು ಕೊಟ್ಟರೆ ಮೀನು ತಿಂದಾಕ್ತಾನೆ ಅವನು. ಆದರೆ ಮುಂದಿನ ಮತ್ತೆ ನೆಕ್ಸ್ಟ್ ಡೇ ಬರ್ತಾನೆ ವಾಪಸ್ಸು, ನನಗೆ ಹೊಟ್ಟೆ ಸಿವಾಗ್ತಿದೆ, ನನಗೆ ಮೀನು ಕೊಡು ಅಂತ. ಪ್ರತಿದಿನ ಅವನಿಗೆ ಒಂದು ಮೀನು ಕೊಟ್ಟು ಕಳಿಸುವಂಥದ್ದು ಒಳ್ಳೆಯದೋ, ಅಥವಾ ಮೀನನ್ನು ಹೇಗೆ ಹಿಡಿಯಬೇಕು ಅಂತ ಹೇಳ್ಕೊಡೋದು ಒಳ್ಳೆಯದು? ಆಬ್ವಿಯಸ್ಲಿ ಸೆಕೆಂಡ್. ಯಾಕಂದರೆ ಅವ್ನಿಗೆ ಹೇಳ್ಕೊಟ್ರೆ ನಿಮ್ಮ ಹತ್ರ ಬರೋದಿಲ್ಲ. ಅವನು ಅವಲಂಬೆ ಬೇಕಾಗಿಲ್ಲ ಅವನಿಗೆ. ಅವನೇ ಹಸಿವಾದಾಗ ಮೀನು ಹಿಡಿದು ತಿಂತಾನ ಅವನು. ಆ ಕಾಲದಲ್ಲಿ ಕನ್ಫ್ಯೂಷಿಯಸ್ ಹೇಳಿದಂಥ ಒಂದು ವೆರಿ ಇಂಟ್ರೆಸ್ಟಿಂಗ್ ಅನಾಲಜಿ, ಅನೆಕ್ಡೋಟ್. ಸೇಮ್ ಕಾನ್ಸೆಪ್ಟ್. ನಮ್ಗೆ ಹಣ ತೊಗೊಂಡು ನಾವೇನು ಮಾಡೋಕ್ಕೆ? ನಮಗೆ ಕೈಗಾರಿಕೆ ಬೇಕು. ವಿ ವಾಂಟೆಡ್ ಇಂಡಸ್ಟ್ರಿ. ಸೋವಿಯತ್ ಯೂನಿಯನ್ ಹತ್ರ ಹಣ ಇರಲಿಲ್ಲ. ಯಾಕಂದರೆ ಅವರೆಲ್ಲ ಒಲಿಸ್ಬೇಕಲ್ಲ ನಮ್ಮ ಭಾರತನ ಮತ್ತು ಎಲ್ಲ ಬಡ ರಾಷ್ಟ್ರಗಳನ್ನ. ಹಣ ಇರಲಿಲ್ಲ ಅವ್ರ ಹತ್ರ. ಬಟ್ ದೇ ಹ್ಯಾಡ್ ಟೆಕ್ನಾಲಜಿ. ಅಮೇರಿಕಾ ಹತ್ರ ಹಣ ಇದೆ, ತಂತ್ರಜ್ಞಾನ ಕೊಡೋಕ್ಕೆ ಅವ್ರ ಕೈಲಿ ಆಗ್ತಾಯಿಲ್ಲ, ಕೊಡೋದಿಲ್ಲ ಅಂತ ಅವರು. ನಾವು ಕಷ್ಟಪಟ್ಟು ಕಂಡುಹಿಡ್ದಿದ್ದೀವಿ ಇವೆಲ್ಲ, ನಾವು ಯಾಕೆ ನಿಮ್ಮ ಜೊತೆ ಶೇರ್ ಮಾಡಬೇಕು? ಹಣ ಬೇಕಾ ತಗೊಳ್ಳಿ. ಇವತ್ತು ಸೇಮ್ ಕಾನ್ಸೆಪ್ಟೇ, ಸ್ವಲ್ಪ ಚೇಂಜ್ ಆಗ್ತಾ ಇದೆ ಅಂದ್ಕೊಳ್ಳಿ. ಅಮೇರಿಕಾ ಇವತ್ತು ಆಲ್ಮೋಸ್ಟ್ ಸೇಮ್. ಸೊ ನಾವೇನು ಮಾಡಿದ್ವಿ? ಮಾರ್ಜಾಲ ನ್ಯಾಯ. ಏನು ಮಾರ್ಜಾಲ ನ್ಯಾಯ? ಹಣ ಬೇಕು, ಅನುದಾನ ಬೇಕು ಅಂತೇಳಿದ್ರೆ ಅಲ್ಲಿಂದ ತಗೊಂಡ್ವಿ ಒಂಚೂರು, ತಂತ್ರಜ್ಞಾನ ಇವರಿಂದ ತಗೊಂಡ್ವಿ. ಎರಡನ್ನೂ ಮಿಕ್ಸ್ ಮಾಡಿ ನಮ್ಮ ದೇಶನ ಸಮೃದ್ಧಿ ಮಾಡೋಕ್ಕೆ ಹೊರಟ್ವಿ. ಸ್ಮಾರ್ಟ್ ಅಲ್ವಾ ಇದು? ಸುಮ್ಮನೆ ಒಂದೇ ಕಡೆ ಹೋಗ್ಬಿಟ್ರೆ ನಮಗೇನು ಸಿಗ್ತಾ ಇರಲಿಲ್ಲ. ಸೊ ಇವತ್ತು
ಭದ್ರಾವತಿಯ ಕಬ್ಬಿಣ ಕಾರ್ಖಾನೆ ಆಗಿರ್ಬೋದು, ಜಮ್ಷೆದ್ಪುರ್ನಲ್ಲಿರುವಂತಹ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿಗಳಾಗಿರ್ಬೋದು, ಎಲ್ಲವೂ ಕೂಡ ಸೋವಿಯತ್ ಯೂನಿಯನ್ನಿನ ತಾಂತ್ರಿಕ ಸಲಹೆ, ತಾಂತ್ರಿಕ ನೆರವು, ಅದರಿಂದ ಇಲ್ಲಿ ನಾವು ಸೆಟಪ್ ಮಾಡಿದ್ದೀವಿ. ಅಮೇರಿಕಾದಿಂದ ಏನು ಅನುದಾನ ಬಂತೋ ಅದನ್ನು ಪಂಚವಾರ್ಷಿಕ ಯೋಜನೆಯಲ್ಲಿ ಹಲವಾರು ಯೋಜನೆಗಳ ಅಡಿಯಲ್ಲಿ ನಾವು ಅದನ್ನು ಬಳಕೆ ಮಾಡ್ತೀವಿ. ಹೀಗೆ ನ್ಯಾಮ್ ಎನ್ನುವಂಥದ್ದು ಕೇವಲ ಶಾಂತಿ, ಸಹನೆ, ನೆಮ್ಮದಿ, ತಾತ್ವಿಕವಾಗಿರುವಂಥ ಚಿಂತನೆ ಅಲ್ಲ. ಇಟ್ ಈಸ್ ಎ ವೆರಿ ಸ್ಮಾರ್ಟ್ ಚಿಂತನೆ. ಸೊ ನ್ಯಾಮ್ ಎನ್ನುವಂಥದ್ದು ಎಲ್ಲ ರೀತಿಯಾಗಿರುವಂತಹ ವಸಾಹತುಶಾಹಿ, ಸಾಮ್ರಾಜ್ಯಶಾಹಿ, ಜನಾಂಗೀಯ ಭೇದವನ್ನು ಖಂಡಿಸುತ್ತದೆ. ಇಟ್ ಅಪೋಸಸ್ colonialism, imperialism and racialism. The reason is very clear. We've been discussing this for how many sessions? 100 ವರ್ಷಗಳಿಂದ ಬ್ರಿಟಿಷರ ಅಧೀನದಲ್ಲಿದ್ದಂತಹ ನಮಗೆ ಅದರ ತೊಂದರೆಗಳು ಗೊತ್ತು. ವಸಾಹತುಶಾಹಿಯಿಂದ ರಾಷ್ಟ್ರಗಳು ಯಾವ ರೀತಿಯಾಗಿ ಮಣ್ಣುಪಾಲಾಗ್ತವೆ ಅಂತ ಗೊತ್ತು. ಲೂಟಿ ಮಾಡುವಂತಹ ಯೋಜನೆ ಅದಾಗಿತ್ತು. ಅದಕ್ಕೆ ನಾವು ಎಲ್ಲಿ ವಸಾಹತುಶಾಹಿವಾದ ಇರುತ್ತೋ ವಿ ವರ್ ಅಪೋಸಿಂಗ್ ಇಟ್ ಟೂತ್ ಆ್ಯಂಡ್ ನೇಲ್. ಸೇಮ್ ಪ್ರಾಬ್ಲಮ್ ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾ, ಏಷ್ಯಾದಲ್ಲಿ. So this was also one calling factor for all the nations to bandwagon with India. ಭಾರತದ ಹಿಂದೆ ಬರಬೇಕು ಅಂದರೆ ಇದು ಮುಖ್ಯವಾಗಿರುವಂಥ ಕಾರಣನೇ. ನ್ಯಾಮು ವಸಾಹತುಶಾಹಿವಾದ, ಸಾಮ್ರಾಜ್ಯಶಾಹಿವಾದ ಮತ್ತು ಬಣ್ಣ ಭೇದನ ವಿರೋಧಿಸುತ್ತೆ. ಎರಡನೇ ಹಂತದಲ್ಲಿ ನೋಡಬೇಕು ಅಂದರೆ ಹೊಸದಾಗಿ ಸ್ವತಂತ್ರವಾಗಿ ಹೊರಬಂದಂತಹ ರಾಷ್ಟ್ರಗಳಿಗೆ ಕರೆ ನೀಡುತ್ತಿದ್ದು, ನಿಮಗೆ ಸಹಾಯ ಮಾಡ್ತೀವಿ, ಸ್ಪಂದಿಸ್ತೀವಿ, ನಮಗೂ ಗೊತ್ತು ಏನು ಸಮಸ್ಯೆ ಆಗತ್ತೆ ಅಂತ, ಬನ್ನಿ ನಮ್ಮ ಜೊತೆ. ಯಾಕೆ ಅಂದರೆ ಸ್ವತಂತ್ರ ಪಡ್ಕೊಂಬಿಟ್ವು ಹಲವಾರು ಆಫ್ರಿಕಾ ಮತ್ತು ಏಷ್ಯಾದ ರಾಷ್ಟ್ರಗಳು. ಬಟ್ ಆದರೆ ರಾಜಕೀಯ ಸ್ಥಿರತೆ ಇರಲಿಲ್ಲ ಅಲ್ಲಿ. ಆಂತರಿಕ ಗೊಂದಲಗಳು, ಆರ್ಥಿಕ ಭದ್ರತೆ ಝೀರೋ. ಅದಕ್ಕೋಸ್ಕರ ನ್ಯಾಮ್ ಹೇಳುತ್ತೆ ಅಂದರೆ ಕಮ್ ವಿತ್ ಅಸ್, ಸೇರ್ಕೊಳ್ಳಿ ನಮ್ಮ ಜೊತೆ, ಒಟ್ಟಿಗೆ ಹೋಗಿ ಹೋರಾಟ ಮಾಡೋಣ. ನಮ್ಮಲ್ಲಿರುವಂತಹ ಬಡತನ, ಅನಕ್ಷರತೆ, ಹಸಿವು, ರೋಗ ರುಜಿನಗಳು ಎಲ್ಲವನ್ನು ನಾಶ ಮಾಡಬೇಕು ಅಂದರೆ ಅಂತಾರಾಷ್ಟ್ರ ಮಟ್ಟದಲ್ಲಿ ನೂತನ ಆರ್ಥಿಕ ವ್ಯವಸ್ಥೆನ ಸೃಷ್ಟಿ ಮಾಡೋಣ. ಶ್ರೀಮಂತ ರಾಷ್ಟ್ರಗಳು ನಮ್ಮ ಮೇಲೆ ದಬ್ಬಾಳಿಕೆ, ಶೋಷಣೆ ಮಾಡೋದನ್ನು ಸ್ಟಾಪ್ ಮಾಡೋಣ. ನಮ್ಮನ್ನು ಇಷ್ಟು ದಿವಸ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ, ವಾಪಸ್ ಇವಾಗ ಕೊಡಲಿ ನಮಗೆ, ಗಿವ್ ಇಟ್ ಟು ಅಸ್. ಸೊ ನಿಯೋ ಸ್ಥಾಪನೆ ಆಗಿರುವಂಥದ್ದು ಇದೆ. 1970 ಲುಸಾಕ ಸಮ್ಮೇಳನದಲ್ಲಿ ಭಾರತ ನೂತನ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆ ಬಗ್ಗೆ ತನ್ನ ಚಿಂತನೆನ ಮಂಡಿಸುತ್ತೆ. ಮೂರನೇ ಹಂತದಲ್ಲಿ ನಾವು ನೋಡಬೇಕಾಗಿರುವಂಥದ್ದು ನ್ಯಾಮ್ ನೇತೃತ್ವದಲ್ಲಿ ನವ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆ ಸ್ಥಾಪಿಸಲಾಯಿತು. ಪ್ರಮುಖವಾಗಿ 1973 ಆಲ್ಜಿಯರ್ಸ್
ಸಮ್ಮೇಳನದಲ್ಲಿ ಚರ್ಚೆ ಮಾಡುವಂಥ ವಿಷಯ ವಿಶ್ವದ ಆರ್ಥಿಕ ಭದ್ರತೆ, ಬಡ ರಾಷ್ಟ್ರಗಳ ಆರ್ಥಿಕ ಅವಲಂಬನೆಗಳು. ಆ ಸಮಯದಲ್ಲಿ ಇದ್ದಂತಹ ಬ್ರೆಟನ್ ವುಡ್ಸ್ ಮಾದರಿ, ಬ್ರೆಟನ್ ವುಡ್ಸ್ ಅಂದರೆ ಮೇನ್ ಡಾಮಿನೇಷನ್ ಆಫ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಮಾಡೆಲ್ ಥ್ರೂ IMF, ಗ್ಯಾಟ್ ಮತ್ತು ವರ್ಲ್ಡ್ ಬ್ಯಾಂಕಿನ, ವಿಶ್ವ ಬ್ಯಾಂಕು ಇಂಟರ್ನ್ಯಾಷನಲ್ ಹಣಕಾಸಿನ ನಿಧಿ IMF ಮತ್ತು WTOಗಿಂತ ಮುಂಚೆ ಇತ್ತಲ್ಲ ಗ್ಯಾಟ್ ಅಂತ, ಜನರಲ್ ಅಗ್ರಿಮೆಂಟ್ ಆ್ಯಂಡ್ ಟ್ಯಾರಿಫ್ ಆ್ಯಂಡ್ ಟ್ರೇಡ್, ಅದರ ದಬ್ಬಾಳಿಕೆ ಏನೇ ಆದರೂ ಅವ್ರ ಮುಖಾಂತರ. ಅಗೇನ್ ಈ ಒಂದು ಬ್ರಿಟನ್ ವುಡ್ಸ್ ಮಾಡೆಲ್ನಲ್ಲಿ ಇಟ್ ವಾಸ್ ಡಾಮಿನೇಟೆಡ್ ಬೈ ವೆಸ್ಟರ್ನ್ ಕಂಟ್ರೀಸ್, ಎಸ್ಪೆಷಲಿ US ಆ್ಯಂಡ್ ಬ್ರಿಟನ್. ಸೊ ನಾವೆಲ್ಲ ಕೂತ್ಕೊಂಡು ಕ್ರಿಟಿಸೈಸ್ ಮಾಡಿದ್ವಿ, ಏನು ನಾನ್ಸೆನ್ಸ್ ಇದು, ನಿಮ್ಮ ವ್ಯವಸ್ಥೆ ಸರಿ ಇಲ್ಲ, ಅದು ಕೇವಲ ಡಾಲರ್ ಮೌಲ್ಯಗಳನ್ನು ಹೆಚ್ಚಿಸುವಂಥದ್ದು ಮತ್ತು ನಿಮ್ಮ ಒಂದು ಸವಲತ್ತುಗಳಿಗೋಸ್ಕರ ನಮ್ಮನ್ನು ಯಾಕೆ ಬಲಿ ಹಾಕ್ತೀರಾ. ಸೊ ಲೆಟ್ ಅಸ್ ರಿಮೂವ್ ದ್ಯಾಟ್, ಹೊಸ ಎಸ್ಟಾಬ್ಲಿಷ್ ಮಾಡಿ, ಹೊಸ ಒಂದು ನೂತನ ಆರ್ಥಿಕ ವ್ಯವಸ್ಥೆನ, ನಮಗೂ ಕೂಡ ಅವಕಾಶಗಳು ಕೊಡಿ. ಸೊ ಎಲ್ಲ ರಾಷ್ಟ್ರಗಳು, ನ್ಯಾಮ್ ರಾಷ್ಟ್ರಗಳೆಲ್ಲ ಸೇರಿಕೊಂಡು ಒಂದು ಗುಂಪು ಮಾಡಿಕೊಳ್ಳುತ್ತೆ, ಬನ್ನಿ ನೋಡಿಸ್ತೀವಿ ಅಂತ. ಅದೇ ಸಮಯದಲ್ಲಿ 1974ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಸಾಮಾನ್ಯ ಸಭೆ ನಡೀತಾ ಇರುತ್ತೆ. ಆ ಸಭೆಯಲ್ಲಿ ಹೋಗ್ತಾರೆ ಇವರೆಲ್ಲ, ಇಲ್ಲ ವಿ ಡೋಂಟ್ ವಾಂಟ್ ದಟ್ ಬ್ರೆಟನ್ ವುಡ್ ಮಾಡೆಲ್, ನಮಗೆ ಬೇಕಾಗಿಲ್ಲ ಆ ಒಂದು ಮಾದರಿ. ಬರೀ ವಿಶ್ವವನ್ನು IMF, ವರ್ಲ್ಡ್ ಬ್ಯಾಂಕು, ಗ್ಯಾಟ್ ವ್ಯವಸ್ಥೆಯಲ್ಲಿ ನೀವು ಮಾಡ್ಕೊಂಡು ಹೋಗ್ಬಿಟ್ರೆ ನಾವು ಬಡ ರಾಷ್ಟ್ರಗಳು ಎಲ್ಲಿ ಹೋಗಬೇಕು. ಅದಕ್ಕೆ 1 ಮೇ 1974 ವಿಶ್ವಸಂಸ್ಥೆ ಈ ಒತ್ತಡಕ್ಕೆ ತಡಿಲಾರದೆ ನಿಯೋನ ಸ್ಥಾಪನೆ ಮಾಡ್ತಾರೆ. ಇದೇ ಸಮಯದಲ್ಲಿ ಉತ್ತರ ದಕ್ಷಿಣ ಸಂವಾದಗಳು ಕೂಡ ನಡೆಯುತ್ತೆ. ಸೊ ನೋಡಿ, ನಾವು ಕೇವಲ ಒಂದು ರಾಷ್ಟ್ರದ ಚಿಂತನೆಯಾಗಿ ನೋಡಬಾರ್ದು, ಭಾರತದ ಕೊಡುಗೆ ಎಷ್ಟು ಅಪಾರವಾಗಿದೆ ಅಂದರೆ, ಭಾರತದ ನೇತೃತ್ವದಲ್ಲಿ ಆಫ್ರೋ ಏಷ್ಯನ್ ರಾಷ್ಟ್ರಗಳಿಗೆ ನಾವು ಸ್ಪಂದಿಸಿದ್ವಿ. ವಸಾಹತುಶಾಹಿ ಸಾಮ್ರಾಜ್ಯಶಾಹಿ ವಾದವನ್ನು ಸಂಪೂರ್ಣವಾಗಿ ತ್ಯಜಿಸಿ ಜನಾಂಗೀಯ ಭೇದವನ್ನು ಯೂಸ್ಲೆಸ್ ವೇಸ್ಟ್ ಅಂತ ಘೋಷಣೆ ಮಾಡಿದ್ವಿ. ಜೊತೆಯಲ್ಲಿ ಭಾರತದ ಈ ಒಂದು ಚಿಂತನೆಯಿಂದ 120ಕ್ಕಿಂತ ಹೆಚ್ಚು ರಾಷ್ಟ್ರಗಳು ನಮ್ಮ ಜೊತೆ ಸೇರಿಕೊಂಡು ನಿಯೋನ ಎಸ್ಟಾಬ್ಲಿಷ್ ಮಾಡ್ಕೊಂಡ್ವಿ. ಗ್ರೇಟ್ ಅಲ್ವಾ ಭಾರತದ ಒಂದು ನಾಯಕತ್ವ ಒಂದು ಸಮಯದಲ್ಲಿ. ಮತ್ತೊಂದು ಚಿಂತನೆ ಮಾಡುತ್ತೆ, ಅದೇನು ಅಂತ ಹೇಳಿದ್ರೆ ನಿಶಸ್ತ್ರೀಕರಣ. ಯಾಕಪ್ಪ ಬೇಕು ವೆಪನ್ಸ್ಗಳು, ಅಣುವಸ್ತ್ರಗಳು, ಏನು ಪ್ರಯೋಜನ ಆಗತ್ತೆ, ನಾವು ಹಸಿವಿನಿಂದ ಸಾಯ್ತಾ ಇದ್ದೀವಿ ಇಲ್ಲಿ. ನೀವು ನೋಡಿದ್ರೆ ಯುದ್ಧ ಮಾಡಬೇಕು, ಗೆಲ್ಲಬೇಕು ಅಂತ ಭಾಳ ಮಾರಕವಾಗಿರುವಂಥ ಅಸ್ತ್ರಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀರಲ್ಲ, ನಮ್ಮನ್ನು ಲೂಟಿ ಮಾಡ್ಕೊಂಡಿರುವಂಥ ಹಣ ಇದಕ್ಕೆ ನೀವು ಬಳಕೆ ಮಾಡ್ತಿರುವಂಥದ್ದು. ಬಾಂಬಲ್ಲ ಪ್ರಗತಿ. ವಿ ಡೋಂಟ್ ವಾಂಟ್ ಬಾಂಬ್, ವಿ ವಾಂಟ್ ಪ್ರಗತಿ. ವಿ ವಾಂಟ್ ಡೆವಲಪ್ಮೆಂಟ್, ನಾಟ್ ಡಿಸ್ಟ್ರಕ್ಷನ್. ಸೊ ಆರಂಭದಿಂದನೇ ನ್ಯಾಮ್ ನಿಶಸ್ತ್ರೀಕರಣಕ್ಕೆ ಎಸ್ ಅಂತ ಹೇಳ್ತು. 1960ರಲ್ಲಿ ಮಾಸ್ಕೋಲ್ಲಿ ನಡೆದಂತಹ ಒಂದು ವಿಶೇಷವಾಗಿರುವಂಥ ನಿಶಸ್ತ್ರೀಕರಣಕ್ಕೆ ಸಂಬಂಧಪಟ್ಟಂತಹ ಒಪ್ಪಂದ, ಮಾಸ್ಕೋ ಟೆಸ್ಟ್ ಬ್ಯಾನ್ ಟ್ರೀಟಿ, ಅಥವಾ ಇದಕ್ಕೆ PTBT ಅಂತ ಕರೀತಾರೆ, ಪಾರ್ಷಿಯಲ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ. ಇದನ್ನು ಜಾರಿಗೆ ತಗೊಂಬರುತ್ತೆ ವಿಶ್ವಸಂಸ್ಥೆಯ ನಿಶಸ್ತ್ರೀಕರಣದ ಸಮ್ಮೇಳನದಲ್ಲಿ. ಜೊತೆಯಲ್ಲಿ ಭಾರತ ನ್ಯಾಮಿನ ಮೂಲಕ ವಿಶ್ವಸಂಸ್ಥೆಯಲ್ಲಿ NPTಯನ್ನು
ಪಾಸ್ ಮಾಡುತ್ತೆ. NPT ಅಂತ ಹೇಳಿದ್ರೆ ನಾನ್ ಪ್ರಾಲಿಫರೇಷನ್ ಟ್ರೀಟಿ. ಅಣು ಅಸ್ತ್ರಗಳನ್ನು ಇರುವಂತಹ ರಾಷ್ಟ್ರಗಳಿಂದ ಹೊರಗಡೆ ಹೋಗಬಾರ್ದು. ಆ ರಾಷ್ಟ್ರಗಳು ಬೇರೆ ರಾಷ್ಟ್ರಗಳಿಗೆ ನೀಡಬಾರ್ದು. ಮತ್ತು ಪಾಕಿಸ್ತಾನಕ್ಕೆ ಎಲ್ಲಿಂದ ಬಂತು ಅಣು ಅಸ್ತ್ರ? ಸ್ಮಗ್ಲಿಂಗ್. ಚೀನಾ ಸ್ಮಗಲ್ ಮಾಡಿಕೊಡ್ತು. ಏನು ಮಾಡ್ತೀವಿ NPT? ಅದಕ್ಕೆ ಭಾರತ ಹೇಳುತ್ತೆ, ಇಲ್ಲ ನೀವೆಲ್ಲ ಪಡ್ಕೊಂಬಿಟ್ಟಿದ್ದೀರಾ ಅಣು ಅಸ್ತ್ರನ, ಆದರೆ ನಮಗೆ ಅವಶ್ಯಕತೆ ಇದೆ, ನಾವು ಸೈನ್ ಮಾಡೋದಿಲ್ಲ. ಏನಾಗ್ತಾನೆ ಸೈನ್? ಇವತ್ತು ಸೈನ್ ಮಾಡಿಲ್ಲ ನಾವು NPT. ಯಾಕಂದರೆ ಒಂಥರ ಅಣು ಅಸ್ತ್ರದ ದಬ್ಬಾಳಿಕೆ ಆಗುತ್ತೆ, ಅಣು ಅಸ್ತ್ರಗಳ ಗುಲಾಮಗಿರಿ ಆಗೋಗುತ್ತೆ. ಅವ್ರು ಮಾತ್ರ ಇಟ್ಕೋಬೋದಂತೆ. 1970ಗಿಂತ ಮುಂಚೆ ಯಾವ್ರ ಹತ್ರ ಇತ್ತು ಬಾಂಬ್ಗಳು, ಅವ್ರ ಹತ್ರ ಮಾತ್ರ ಬಾಂಬ್ ಇಡ್ಬೋದಂತೆ. ಅದಾದಮೇಲೆ ಯಾರೂ ಟೆಸ್ಟ್ ಮಾಡಬಾರ್ದು, ಯಾರೂ ಪಡ್ಕೊಳ್ಬಾರ್ದು. 71 ನೋಡಿದ್ವಲ್ಲ ಏನು ಮಾಡಿದ್ವು ಅಂತ. ಚೀನಾ, ಅಮೇರಿಕಾ, ಪಾಕಿಸ್ತಾನ ಸೇರಿ ಭಾರತದ ಮೇಲೆ ದಬ್ಬಾಳಿಕೆ. ಇವಾಗ ಬರಲಿ. ಸೊ ಇಂಡಿಯಾ ಸೈನ್ ಮಾಡಲಿಲ್ಲ, ಬಟ್ ಇಂಡಿಯಾ ವಾಸ್ ಇನ್ಸ್ಟ್ರೂಮೆಂಟಲ್. ಸೊ ಇದನ್ನು ಕೂಡ ನಾವು ಪರಿಗಣಿಸಬೇಕು. 1970ರಲ್ಲಿ ವಿಶ್ವಸಂಸ್ಥೆಯು ಭಾರತ ಮತ್ತು ನ್ಯಾಮ್ ಹೇಳಿದಂತೆ ಆ ಒಂದು ದಶಕನ ನಿಶ್ಯಸ್ತ್ರೀಕರಣದ ದಶಕ ಅಂತ ಘೋಷಿಸಲ್ಪಡುತ್ತದೆ. ಬಟ್ ಆದರೆ ಈಗೇನು ಹೇಳಿದ್ವಲ್ಲ, ಅಫ್ಕೋರ್ಸ್ ಭಾರತದ ಪ್ರಯತ್ನ ತುಂಬ ಚೆನ್ನಾಗಿತ್ತು. NPT ಆಯಿತು 1970ರಲ್ಲಿ. ಅದು ಭಾರತಕ್ಕೆ ಅದು ಸರಿ ಅನ್ನಿಸ್ಲಿಲ್ಲ, ಅದಕ್ಕೆ ಭಾರತ ಸಹಿ ಮಾಡಲಿಲ್ಲ. ಬಟ್ ಆದರೆ ಇನ್ನು ಹೊಸದಾಗಿ ಹೊಸ ಒಂದು ಯೋಜನೆ ಶುರುವಾಗುತ್ತೆ, CTBT ಅಂತ, ಕಾಂಪ್ರಿಹೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ. ಈ ಕಾಂಪ್ರಿಹೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿಯಲ್ಲೂ ಕೂಡ ಭಾರತ ಮುಂಚೂಣಿಯಲ್ಲಿರುತ್ತೆ. 1990ಸ್ನಲ್ಲಿ ನಡೆಯುವಂಥ ಒಂದು ನೆಗೋಸಿಯೇಷನ್ ಇದು. ಬಹುತೇಕವಾಗಿರುವಂಥ ಅದು ನ್ಯಾಮ್ ರಾಷ್ಟ್ರಗಳು ಸಪೋರ್ಟ್ ಮಾಡುತ್ತೆ ಇಂಡಿಯಾಗೆ, ಹೌದು ಕರೆಕ್ಟಾಗಿದೆ ಅಂತ. ಬಟ್ ಅಲ್ಲೂ ಕೂಡ ರಾತ್ರಿ ಚೇಂಜ್ ಮಾಡಾಕ್ಬಿಡ್ತಾರೆ. ಇಂಡಿಯಾ ಏನೇನು ಪದಗಳು ಹಾಕಿತ್ತೋ ಆ ಒಂದು ನ್ಯಾಯಿಕವಾಗಿರುವಂಥ ದಾಖಲೆಗಳಲ್ಲಿ ಅಮೇರಿಕಾ ಸೇರಿದಂತೆ ಎಲ್ಲ ಚೇಂಜ್ ಮಾಡಾಕ್ಬಿಡ್ತು. ಸೊ ಅದಕ್ಕೋಸ್ಕರ ಇಂಡಿಯಾ ಅದಕ್ಕೂ ಸೈನ್ ಮಾಡಲಿಲ್ಲ. ಯಾಕಂದರೆ ಇನ್ ಕೇಸ್ ಸೈನ್ ಮಾಡಿಬಿಟ್ರೆ ನಮಗೆ ಪೋಖ್ರಾನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದೇ ಸಮಯದಲ್ಲಿ ನೋಡಿ, ನ್ಯಾಮ್ ರಾಷ್ಟ್ರಗಳಿಗೆ ನಾವು ಇಷ್ಟು ಮಾಡಿದ್ದೀವಿ, ಸ್ವಲ್ಪ ಕೃತಜ್ಞತೆಗಳು ಬೇಡವಾ ಹೇಳಿ ಅವರಿಗೆ? ಅದೇ ಏನು ಮಾಡಿದ್ರು ಆ ರಾಷ್ಟ್ರಗಳು ದೊಡ್ಡ ರಾಷ್ಟ್ರಗಳ ಅಧೀನದಲ್ಲಿದೆ ಅಂತ ಹೇಳಿದ್ರೆ ಇದಕ್ಕೊಂದು ನೇರ ಎಕ್ಸಾಂಪಲ್ ಯಾವುದು ಅಂದರೆ, 1990ರ ದಶಕದಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತಾತ್ಕಾಲಿಕ ಸದಸ್ಯರು ಅಂತ ಇರ್ತಾರೆ. 10 ರಾಷ್ಟ್ರಗಳ ತಾತ್ಕಾಲಿಕ ಸದಸ್ಯರು, 5 ಶಾಶ್ವತ ಸದಸ್ಯರು. ಈ ತಾತ್ಕಾಲಿಕ ಸದಸ್ಯರ ಎಲೆಕ್ಷನ್ನಲ್ಲಿ ನಾವು ಕೇಳ್ಕೊಂಡ್ವಿ ನ್ಯಾಮ್ ರಾಷ್ಟ್ರಗಳಿಗೆ, ನಮ್ಗೆ ಸಪೋರ್ಟ್ ಮಾಡ್ರಪ್ಪ, ನಾವು ಕೂಡ ಒಂದು 2 ವರ್ಷಗಳ ಕಾಲ ತಾತ್ಕಾಲಿಕ ಸದಸ್ಯರಾಗ್ತೀವಿ, ಹೊಸದಾಗಿ ಏನಾದ್ರು ತೊಗೊಂಬರ್ಬೋದು. 113 ನ್ಯಾಮ್ ರಾಷ್ಟ್ರಗಳಲ್ಲಿ ನಮ್ಮ ಜೊತೆಗೆ ಬಂದಂಥದ್ದು ಕೇವಲ 40 ಮಾತ್ರ. ಮಿಕ್ದವ್ರು ಯಾಕೆ ಔಟ್ ಮಾಡಲಿಲ್ಲ? ನಮಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದೀವಲ್ಲ ಅವರಿಗೆ. ಸೇಮ್ ಪ್ರಬಲ ರಾಷ್ಟ್ರಗಳು ಅವ್ರಿಗೇನು ಬೇಕೋ ಕೊಟ್ಕೊಂಡು ಬಕೆಟ್ ಹಿಡಿಯೋ ಕೆಲಸ ಮಾಡ್ತವೆ. ಇವು ಸಪೋರ್ಟ್ ಮಾಡಿಲ್ಲ ನೋಡಿ. ಸೊ ಅದಕ್ಕೋಸ್ಕರ ಇಂಡಿಯಾ ಡಿಕ್ಲೇರ್ಡ್ ಇಟ್ಸೆಲ್ಫ್ ಅ ನ್ಯೂಕ್ಲಿಯರ್ ಪವರ್. ಬೇಡ, ನಿಮ್ಮ CTBT ನೀವೇ ಇಟ್ಕೊಳ್ಳಿ, ನ್ಯಾಮು ನಿಮ್ಮ NPT ನೀವೇ ಇಟ್ಕೊಳ್ಳಿ. ವಿ ಆರ್ ಗೋಯಿಂಗ್ ಗೋ ಫಾರ್ ನ್ಯೂಕ್ಲಿಯರ್. ನಮ್ಮನ್ನು ನೀವು ಅಣು ಅಸ್ತ್ರಗಳನ್ನ ಪಡ್ಕೋಬೇಡ ಅಂತ ನೀವು ಬ್ಯಾನ್ ಮಾಡ್ತೀರಾ? ಮಾಡ್ತೀನಿ ರೀ. ಮೇ 1998ರಲ್ಲಿ ವಾಜಪೇಯಿರವರ ನಾಯಕತ್ವದಲ್ಲಿ ಭಾರತ 2ನೇ ಬಾರಿ ಅಣು ಟೆಸ್ಟ್ ಮಾಡುತ್ತೆ. ಸಾಧಾರಣವಾಗಿರುವಂಥ ಬಾಂಬಲ್ಲ,
ಥರ್ಮೋನ್ಯೂಕ್ಲಿಯರ್ ವೆಪನ್, ಅತ್ಯಂತ ಭಯಾನಕವಾಗಿರುವಂಥದ್ದು. ಇದನ್ನು ಮಾಡಾದ ನಂತರನೂ ಕೂಡ ನಾಮಿನ ರಾಷ್ಟ್ರಗಳು ಹೊಟ್ಟೆ ಉರಿಯವರಿಗೆ ದೇ ಡಿಡ್ಂಟ್ ಲೈಕ್ ವಾಟ್ ಇಂಡಿಯಾ ಡಿಡ್. ಬಟ್ ಈ ಭಾರತ ಹೇಳ್ತು, ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ನಮ್ಮಲ್ಲಿರುವಂಥದ್ದು ನಮ್ಮ ಒಂದು ಆಂತರಿಕ ವ್ಯವಸ್ಥೆನ ಕಾಪಾಡೋಕ್ಕೋಸ್ಕರ ಇರುವಂಥ ಒಂದು ಬಾಂಬ್. ಬಟ್ ಆದರೆ ಇವತ್ತು ಕೂಡ ಭಾರತ ವಿಶ್ವದಲ್ಲಿ ನಿಶಸ್ತ್ರೀಕರಣ ಇರಬೇಕು ಅಂತ ಮುಂಚೂಣಿಯಲ್ಲಿದೆ. ಬಟ್ ಆದರೆ ಯಾವಾಗ ಶೀತಲ ಸಮರ ಅಂತ್ಯಗೊಳ್ಳುತ್ತಲ್ಲ, ಆಗ ಕಾಲ ಕ್ರಮೇಣವಾಗಿ ನ್ಯಾಮಿನ ಅಸ್ತಿತ್ವನೂ ಕೂಡ ಕಳ್ಕೊಂಡ್ಬಿಡ್ತು. ಇದ್ರ ಜೊತೆಗೆ ಇನ್ನಷ್ಟು ವಿಚಾರಗಳನ್ನ ನೋಡೋಣ. ಈ ಅಣ್ವಸ್ತ್ರಕ್ಕೆ ಸಂಬಂಧಪಟ್ಟಂತೆ ನ್ಯಾಮ್ ಫೈಟ್ಸ್ ಅಗೇನ್ಸ್ಟ್ ಡಿಸ್ಕ್ರಿಮಿನೇಟರಿ ನ್ಯೂಕ್ಲಿಯರ್ ರೆಜಿಮ್ಸ್. ಡಿಸ್ಕ್ರಿಮಿನೇಟರಿ ನ್ಯೂಕ್ಲಿಯರ್ ರೆಜಿಮ್ಸ್ ಅಂತ ಹೇಳಿದ್ರೆ ಅಣು ಅಸ್ತ್ರದಲ್ಲಿ ತಾರತಮ್ಯತೆಯ ಬಗ್ಗೆ ನ್ಯಾಮ್ ರಾಷ್ಟ್ರಗಳು ವಿರೋಧವನ್ನು ವ್ಯಕ್ತಪಡಿಸುವಂಥದ್ದು. 1963ರಲ್ಲಿ ನ್ಯಾಮಿನ ನೇತೃತ್ವದಲ್ಲಿ ಮಾಸ್ಕೋ ಟೆಸ್ಟ್ ಬ್ಯಾನ್ ಟ್ರೀಟಿ ಅಥವಾ ಪಾರ್ಷಿಯಲ್ ಟೆಸ್ಟ್ ಬ್ಯಾನ್ ಟ್ರೀಟಿ ಮಾಡಲಾಯಿತು. ನ್ಯಾಮ್ ಇನಿಷಿಯೇಟಿವಿಂದನೇ ಮತ್ತೆ 1970ರಲ್ಲಿ ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಟ್ರೀಟಿ ಅಥವಾ ನ್ಯೂಕ್ಲಿಯರ್ NPT ಅಂತ ಕರಿತೀವಿ ನಾರ್ಮಲ್ ಆಗಿ, ಅದಾಯಿತು. 1996ರಲ್ಲಿ CTBT ಅಥವಾ ಕಾಂಪ್ರಿಹೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿ ಕೂಡ ನಡೆಯುತ್ತೆ. ಇವೆಲ್ಲದರಲ್ಲೂ ಕೂಡ ನ್ಯಾಮ್ ರಾಷ್ಟ್ರಗಳ ಜೊತೆಯಲ್ಲಿ ಭಾರತ ಸೇರಿಕೊಂಡು ಚರ್ಚೆ, ನೆಗೋಸಿಯೇಷನ್ನು, ದಾಖಲೆಗಳನ್ನು, ಆದೇಶಗಳನ್ನು, ರೆಸಲ್ಯೂಷನ್ಗಳನ್ನು ಮಾಡುವುದರಲ್ಲಿ ಅಗ್ರಸ್ಥಾನದಲ್ಲಿತ್ತು. ಬಟ್ ಎಲ್ಲ ಮಾಡಾಕ್ತೀವಿ, ನೈಟು ಚೇಂಜ್ ಮಾಡಾಕ್ತಾರೆ. NPT ಮಾಡುವಂಥ ಸಮಯದಲ್ಲಿ ನಾವು ಸಂಪೂರ್ಣವಾಗಿ ನಾವು ಸಪೋರ್ಟ್ ಮಾಡಿದ್ವಿ. ಬಟ್ ಆದರೆ ಅದಕ್ಕೆ ನಾವು ಸೈನ್ ಹಾಕ್ಬಿಟ್ಟಿದ್ರೆ ವಿ ಆರ್ ಅನೇಬಲ್ ಟು ಪೊಸೆಸ್ ನ್ಯೂಕ್ಲಿಯರ್ ವೆಪನ್ಸ್, ನಾವು ಪಡ್ಕೊಳ್ಳೋಂಗೇ ಇಲ್ಲ. ಬಟ್ ಆದರೂ ಕೂಡ ಆಯ್ತದು, ಕನ್ಕ್ಲೂಡ್ ಆಯ್ತದು. ಹಲವಾರು ರಾಷ್ಟ್ರಗಳು ಅದಕ್ಕೆ ಸಹಿ ಹಾಕಿದ್ದಾರೆ. ಭಾರತ ಸೈನ್ ಹಾಕಲಿಲ್ಲ. ಭಾರತ ಸೈನ್ ಹಾಕಲ್ಲ ಅಂದರೆ ಪಾಕಿಸ್ತಾನನೂ ಸೈನ್ ಹಾಕೋದಿಲ್ಲ. ಕೇಳಿದ್ರೆ ಪಾಕಿಸ್ತಾನಕ್ಕೆ ನೀನ್ಯಾಕಪ್ಪ ಸೈನ್ ಹಾಕೋದಿಲ್ಲ ಅಂದರೆ ಅವ್ರು ಹೇಳುವಂಥದ್ದು ಭಾರತ ಫಸ್ಟ್ ಸೈನ್ ಮಾಡಲಿ, ಆಮೇಲೆ ನಾವು ಮಾಡ್ತೀವಿ ಅಂತ. ಕೋತಿ ಕೆಲಸ. ಸೊ ಈ NPT ಮೂಲಕ ಅಣುವಸ್ತ್ರ ಉಳ್ಳುವಂತಹ ರಾಷ್ಟ್ರಗಳು ಅಣುವಸ್ತ್ರ ಇಲ್ಲದಿರುವಂತಹ ರಾಷ್ಟ್ರಗಳ ಥರ ವಿಶ್ವ ಎರಡು ಓಳಾಗತ್ತೆ. ಭಾರತ ಅದರಿಂದ ಹೊರಗಡೆ ಬರುತ್ತೆ. CTBT ಮಾಡುವಂಥ ಸಮಯದಲ್ಲೂ ಕೂಡ ಅರುಂಧತಿ ಘೋಷ್ ಇರ್ತಾರೆ, ಮೇನ್ ಚೀಫ್ ನೆಗೋಷಿಯೇಟರ್ ಆ ಟೈಮ್ನಲ್ಲಿ. ವೆರಿ ಸ್ಮಾರ್ಟ್ ಲೇಡಿ. ಅದೊಂದು ಭಾಳ ಇಂಟ್ರೆಸ್ಟಿಂಗ್ ಆರ್ಟಿಕಲ್ ಇದೆ ಆ ಸಮಯದಲ್ಲಿ ಪಬ್ಲಿಷ್ ಆಗಿರುವಂಥದ್ದು. ಹೌ ಶಿ ನೆಗೋಷಿಯೇಟೆಡ್ CTBT ಆ್ಯಂಡ್ ಹೌ ದ ಹೋಲ್ ಸಿಸ್ಟಮ್ ವಾಸ್ ಅಗೇನ್ಸ್ಟ್ ಇಂಡಿಯಾ. ಅದು ಗೂಗಲ್ ಚೆಕ್ ಮಾಡಿ ಸಿಗುತ್ತೆ ನಿಮ್ಗೆ ಆರ್ಟಿಕಲ್. ಅರುಂಧತಿ ಘೋಷ್ CTBT ನೆಗೋಸಿಯೇಷನ್ಸ್ ಅಂತ ಟೈಪ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ಅಲ್ಲಿ ಗೊತ್ತಾಗುತ್ತೆ ನಮ್ಮ ನಿಜವಾಗ್ಲೂ ಕೆಪಾಸಿಟಿ ಏನು ಅಂತ. ಬಟ್ ಅಗೇನ್ ಸೇಮ್ ಥಿಂಗ್, ಅದನ್ನು ಸೈನ್ ಮಾಡಿದರೆ ನಾವು ಮುಂದೆ ಯಾವುದೇ ಕಾರಣಕ್ಕೂ ಅಣು ಅಸ್ತ್ರಗಳ ಟೆಸ್ಟ್ನ ಮಾಡೋಕ್ಕಾಗ್ತಿರ್ಲಿಲ್ಲ. ಆ ರೀತಿಯಾಗಿ ವರ್ಡ್ಸ್ ಚೇಂಜ್ ಮಾಡಾಕ್ಬಿಡ್ತಾರೆ. ಅವ್ರು ಮಾತ್ರ ಇರುವಂಥ ರಾಷ್ಟ್ರಗಳು ಯಾವ ಥರ ಮಾಡ್ಕೊಂಡಿದ್ರು ಅಂತೇಳಿ ದೇ ಕೆನ್ ಟೆಸ್ಟ್. ನಮ್ಮ ಹತ್ರ ಇದೆ ಸರಿ, ಅಣುವಸ್ತ್ರ ಇದೆ ಅವ್ರ ಹತ್ರ, ಬಟ್ ದೇ ಕೆನ್ ಕಂಟಿನ್ಯೂ ಟೆಸ್ಟಿಂಗ್. ಬಟ್ ನಿಮ್ಮ ಹತ್ರ ಅಣುಬಾಂಬ್ ಇಲ್ವಾ, ನೀವು ಟೆಸ್ಟ್ ಮಾಡೋಂಗೇ ಇಲ್ಲ ನೀವು. ಇದ್ಯಾವ ನ್ಯಾಯ ಇದು? ಸೊ ದ ನ್ಯಾಮ್ ಕಂಟ್ರೀಸ್ ಅಪೋಸ್ಡ್ ಇಟ್. ಸೊ ಅಣುವಸ್ತ್ರದ ಬ್ಲ್ಯಾಕ್ ಮೇಲಿಗೆ
ನ್ಯಾಮು ಮಣಿಲಿಲ್ಲ. ನ್ಯಾಮಿನ ಮತ್ತೊಂದು ಚಿಂತನೆ ಏನು ಅಂತ ಹೇಳಿದ್ರೆ, ಶಾಂತಿಯ ಸಂದೇಶವನ್ನು ಸಾರಿ ಅಂತಾರಾಷ್ಟ್ರ ವ್ಯವಸ್ಥೆಯಲ್ಲಿ ಶಾಂತಿಯ ಸ್ಥಾಪನೆಗೆ ಕಾರಣವಾಗುವಂಥದ್ದು. ವಿಶ್ವ ಶಾಂತಿಗೆ ಪ್ರಯತ್ನ ಪಡುತ್ತೆ. ಬಟ್ ಅಗೇನ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ವಾಸ್ ಆ್ಯಕ್ಚುಲಿ ಡಾಮಿನೇಟೆಡ್ ಬೈ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಟೂ ಪವರ್ಸ್. ಬರೀ ಅಮೇರಿಕಾ ಸೋವಿಯೆಟಿನ ಒಂದು ಡಾಮಿನೇಷನ್ ಆಗೋಗಿತ್ತು. ಬಟ್ ಆ ಒಂದು ಕಾರಣಕ್ಕೋಸ್ಕರ ವಾಟ್ ನ್ಯಾಮ್ ಟ್ರೈ ಟು ಡೂ ವಾಸ್, ನೀವು ಹೇಗಾದರೂ ಜಗಳ ಮಾಡ್ಕೊಳ್ಳಿ, ವಿ ವಾಂಟ್ ಟು ಬಿ ಇಂಡಿಪೆಂಡೆಂಟ್. ಅಟ್ಲೀಸ್ಟ್ ನಾವು ಶಾಂತಿನ ನೆಲೆಸ್ತೀವಿ. ನಮಗೆ ನಿಮ್ಮಗಳ ಜಗಳದಲ್ಲಿ ಒಳಗೆ ತೂರ್ಕೊಂಡು ನಾವು ನಮ್ಮ ಬೇಳೆ ಬೇಯಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ವಿ ವಾಂಟ್ ಟು ಬಿ ಇಂಡಿಪೆಂಡೆಂಟ್. ವಿ ವಾಂಟ್ ಟು ಎಂಜಾಯ್ ಅವರ್ ಫ್ರೀಡಮ್. ವಿ ಅಪೋಸ್ ಕಲೋನಿಯಲಿಸಮ್. ಸಾಮ್ರಾಜ್ಯಶಾಹಿನೂ ನಾವು ಅಪೋಸ್ ಮಾಡ್ತೀವಿ. ಈ ಎರಡು ದೊಡ್ಡ ದೊಡ್ಡ ರಾಷ್ಟ್ರಗಳು ವಿಶ್ವದ ರಾಜಕೀಯನ ಆಳ್ತಿರುವಂಥದ್ದು ಕೂಡ ನಾವು ಅಪೋಸ್ ಮಾಡ್ತೀವಿ, ಖಂಡಿಸ್ತೀವಿ. ಧಿಕ್ಕಾರ ನಿಮಗೆ. ನಿಮ್ಮಲ್ಲಿರುವಂಥ ಅಣು ಅಸ್ತ್ರಗಳನ್ನು ಅಪೋಸ್ ಮಾಡ್ತೀವಿ. ಅಣು ಅಸ್ತ್ರಗಳ ಬಳಕೆ ಮತ್ತು ಅದರ ಬ್ಲ್ಯಾಕ್ ಮೇಲ್ನ ನಾವು ಅಪೋಸ್ ಮಾಡ್ತೀವಿ. ನಮಗೆ ಬೇಕಾಗಿರುವಂಥದ್ದು ನಿಯೋ, ದಕ್ಷಿಣ ಉತ್ತರ ಸಂವಾದಗಳು, ಬಡ ರಾಷ್ಟ್ರಗಳ, ಉಗಮವಾಗ್ತಿರುವಂಥ ರಾಷ್ಟ್ರಗಳ, ಸ್ವತಂತ್ರ ರಾಷ್ಟ್ರಗಳ ಏಳಿಗೆ ನಮಗೆ ಬೇಕು. ಸೊ ಈ ರೀತಿಯಾಗಿ ಆ ಸಮಯದಲ್ಲಿ 1960ರಿಂದ ಆಲ್ಮೋಸ್ಟ್ 90ರವರೆಗೂ ಕೂಡ ನ್ಯಾಮು ಬಹಳಷ್ಟು ಆ್ಯಕ್ಟಿವ್ ಆಗಿ ಇದ್ದು ವಿಶ್ವ ಶಾಂತಿಯ ಸ್ಥಾಪನೆಗೆ, ಅಬಲೆ ರಾಷ್ಟ್ರಗಳು, ಬಲಹೀನ ರಾಷ್ಟ್ರಗಳು, ಪ್ರಗತಿ ಹೊಂದಿರುವಂಥ ರಾಷ್ಟ್ರಗಳ ನೆರವಿಗೆ ಬಂದು ಅಂತಾರಾಷ್ಟ್ರ ಮಟ್ಟದ ನಾಯಕತ್ವವನ್ನು ಸಾಧನೆ ಮಾಡಿದೆ ಭಾರತ ನ್ಯಾಮಿನ ಮೂಲಕ. ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.